ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ದಿವ್ಯಾ ಮುಲ್ಲು ಲಾಗ್ಸ್. ಬರಲ್ಲ ಫ್ರೆಂಡ್ಸ್, ಇವತ್ತಿನ ಈ ಲಾಗ್ನ ಸ್ಟಾರ್ಟ್ ಮಾಡೋಣ್ರಿ. ಇವತ್ತಿನ ಈ ಲಾಗ್ ನಾನು ಸಹನೆ ಬಗ್ಗೆ ಒಂದಷ್ಟು ಕೋರ್ಸ್ಗಳನ್ನ ನಿಮ್ಮ ಮುಂದೆ ಶೇರ್ ಮಾಡತ್ತೀನಿ. ಇವತ್ತಿನ ಈ ವಿಡಿಯೋ ಮೋಟಿವೇಶನ್ದಾಗಿರ್ತೈತಿ. ಪ್ಲೀಸ್ ಇಷ್ಟವಾದ್ರೆ ಲೈಕ್, ಕಮೆಂಟ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗಾದ್ರೆ ಸ್ಟಾರ್ಟ್ ಮಾಡೋಣ. ಸಹನೆ ಹೆಣ್ಣಿನ ಶಕ್ತಿಯೇ ಹೊರತು ದೌರ್ಬಲ್ಯವಲ್ಲ. ಸಹನೆ ಇದ್ದರೆ ಸಮಯವೂ ಕೂಡ ಸಹಕರಿಸುತ್ತದೆ. ಸಹನೆ ಕಳೆದುಕೊಂಡರೆ ಸಮಯವೇ ಸಮಸ್ಯೆಯನ್ನು ರವಾನಿಸುತ್ತದೆ. ಸಹನೆ ತುಂಬಿದ ಹೃದಯಕ್ಕೆ ಪೆಟ್ಟು ಬಿದ್ದರೆ ಅದರ ನಿರ್ಣಯಗಳು ತುಂಬಾ ಕಠಿಣವಾಗಿರುತ್ತದೆ. ಸಹನೆ ಧರ್ಮಕ್ಕಷ್ಟೇ, ಅಧರ್ಮಕ್ಕಲ್ಲ. ತಾಳ್ಮೆ ಸಹಾನುಭೂತಿಗಷ್ಟೇ, ಕ್ರೂರತನಕ್ಕಲ್ಲ. ಗೌರವ ವ್ಯಕ್ತಿತ್ವಕ್ಕಷ್ಟೇ, ವ್ಯಕ್ತಿಗಲ್ಲ. ಪ್ರೀತಿ ಪಾವಿತ್ರ್ಯಕ್ಕಷ್ಟೇ, ಮೋಹಕ್ಕಲ್ಲ. ದಂಡಿಸೋ ಅವಕಾಶವಿದ್ರೂ ದಂಡಿಸದೇ ಇರೋದನ್ನ ಸಹನೆ ಅನ್ನುತ್ತಾರೆ. ಬಿಟ್ಟು ಹೋಗುವುದಕ್ಕೆ ಹಲವಾರು ಕಾರಣಗಳಿದ್ದರೂ ಜೊತೆಯಾಗಿರೋದನ್ನು ಪ್ರೀತಿ ಅಂತಾರೆ. ತಪ್ಪು ಮಾಡೋದಕ್ಕೆ ಬೇಕಾದಷ್ಟು ಮಾರ್ಗವಿದ್ರೂ ಮಾಡದೇ ಇರುವುದಕ್ಕೆ ವ್ಯಕ್ತಿತ್ವ ಅಂತಾರೆ. ಜೀವನದಲ್ಲಿ ಅತ್ಯಂತ ಕಠಿಣ ಪರೀಕ್ಷೆ ಎಂದರೆ ಅದು ಸಹನೆ. ಸೂಕ್ತ ಸಮಯ ಬಂದೇ ಬರುತ್ತದೆ, ಕಾಯಬೇಕಷ್ಟೇ. ತಂದೆ ತಾಯಿಗಳಿಗೆ ಇರುವ ಸಹನೆ, ತಾಳ್ಮೆ ಈ ಜಗತ್ತಿನಲ್ಲಿ ಯಾವ ಜೀವಿಗಳಿಗೂ ಇರುವುದಿಲ್ಲ. ಕೋಪ ಎಂದರೆ ನಮ್ಮ ನಿಯಂತ್ರಣ ಅಥವಾ ಹಿಡಿತದಿಂದ ಹೊರತಾಗಿ ಇರುವುದನ್ನು ಒಪ್ಪಿಕೊಳ್ಳದಿರುವುದು. ಆಗ ಅದು ಕೋಪವಾಗಿ ಬದಲಾಗುತ್ತದೆ. ನಾವು ಅದನ್ನು ಒಪ್ಪಿಕೊಂಡಾಗ ಅದು ಸಹನೆಯಾಗುತ್ತದೆ. ಅಪಾಯದಲ್ಲಿ ಧೈರ್ಯ, ಕಷ್ಟದಲ್ಲಿ ತಾಳ್ಮೆ, ನಷ್ಟದಲ್ಲಿ ಸಹನೆ, ತೊಂದರೆಯಲ್ಲಿ ಶಾಂತಿ, ದುಃಖದಲ್ಲಿ ಸಮಾಧಾನ ಇದ್ದವರಿಗೆ ಬಾಳಿನಲ್ಲಿ ಯಾವ ಭಯವೂ ಇರುವುದಿಲ್ಲ. ಸಮಾಧಾನ, ತಾಳ್ಮೆ, ಸಹನೆ ಹೃದಯ ಶ್ರೀಮಂತಿಕೆಯನ್ನು ಹೆಚ್ಚಿಸುತ್ತದೆ. ಕಿವಿಗಳಿಗೆ ಕೇಳಿಸಿಕೊಳ್ಳುವ, ಬಾಯಿಗೆ ಮಾತಾಡುವ ಶಕ್ತಿ ಇದೆ. ಆದರೆ ಅದನ್ನು ಸಹಿಸಿಕೊಳ್ಳುವ ಸಹನೆ ಮಾತ್ರ ಮನಸ್ಸಿಗಷ್ಟೇ ಸೀಮಿತ. ಕಾಲ ಯಾವಾಗಲೂ ಒಂದೇ ಥರ ಇರಲ್ಲ. ನಿನ್ನನ್ನು ಅಳಿಸಿದವರು ಅಳುವ ಸಮಯ ಬಂದೇ ಬರುತ್ತದೆ. ಸಹನೆಯಿಂದ ಕಾದು ನೋಡು. ಪ್ರತಿಯೊಂದು ಸಮಸ್ಯೆಯು ಟ್ರಾಫಿಕ್ ಸಿಗ್ನಲ್, ಮುಂದಿನ ಕೆಂಪು ದೀಪ ಎಂದು ಭಾವಿಸಿ. ಯಾಕೆಂದರೆ ನೀವು ಸ್ವಲ್ಪ ಹೊತ್ತು ಕಾದರೆ ಹಸಿರು ದೀಪ ಬರುತ್ತದೆ. ನಿಮ್ಮ ತೊಂದರೆ, ಸಂಕಟಗಳು ಕೆಂಪು ದೀಪದಂತೆ ಮಾಯವಾಗುತ್ತವೆ. ಅಲ್ಲಿಯ ತನಕ ನಿಮ್ಮಲ್ಲಿ ಕಾಯುವ ಸಹನೆ ಇರಲಿ. ದುಡುಕಬೇಡಿ. ಸಹನೆ ವಜ್ರದ ಕವಚ. ಸಹನೆಯೊಂದಿದ್ದರೆ ಜಗತ್ತನ್ನೇ ಗೆಲ್ಲಬಹುದು. ಸಹನೆ ನಿನ್ನಲ್ಲಿದ್ದರೆ ಸಕಲವೂ ನಿನ್ನದೇ. ಸಂಸ್ಕೃತಿ ನಿನ್ನಲ್ಲಿದ್ದರೆ ಸನ್ಮಾನವೂ ನಿನ್ನದೇ. ಸಂಸ್ಕಾರ ನೀ ಮರೆತರೆ ಸಂಹಾರವೂ ನಿನ್ನದೇ. ಎಲ್ಲವನ್ನು ಸಹಿಸುವವರಿಗೆ ಸಹನೆ ಜಾಸ್ತಿ ಅಂತಲ್ಲ, ಅವರ ಜೀವನದಲ್ಲಿ ಅವರು ಅನುಭವಿಸಿರುವ ನೋವು ಜಾಸ್ತಿ. ಕಲಿಯಬೇಕಿದೆ ನಾವು ಸೋಲಿನಲ್ಲಿ ಸಹನೆ, ಸಾಧನೆಯಲ್ಲಿ ತಪಸ್ಸು, ಕೋಪದಲ್ಲಿ ಧ್ಯಾನ, ಕಲಹದಲ್ಲಿ ಸ್ಥೈರ್ಯ, ಸಂಕಷ್ಟದಲ್ಲಿ ಧೈರ್ಯ, ಅನ್ಯರಲ್ಲಿನ ಅನ್ಯಾಯದಲ್ಲಿ ತಾಳ್ಮೆ, ಅವಮಾನದಲ್ಲಿ ಶಾಂತತೆ, ವಿಜಯದಲ್ಲಿ ವಿನಮ್ರತೆ, ಬದುಕಿನಲ್ಲಿ ಸಮಚಿತ್ತ. ಆಗ ಬದುಕು ಬಂಗಾರವಾಗುವುದು. ಅತ್ಯಂತ ಒಳ್ಳೆಯ ಆಯುಧ ಸಹನೆ. ಬಹುದೊಡ್ಡ ಪ್ರತಿಕಾರ ಮೌನ. ಅನ್ಯಾಯಕ್ಕೆ ಎಷ್ಟು ಆತುರವೋ ನ್ಯಾಯಕ್ಕೆ ಅಷ್ಟೇ ಸಹನೆ ಬೇಕು. ಅನ್ಯಾಯಕ್ಕೆ ತಲೆಯನ್ನು ಚೆಂಡಾಡುವ ಆಸೆ ಇದ್ದರೆ ನ್ಯಾಯಕ್ಕೆ ಹೃದಯವನ್ನು ಗೆಲ್ಲುವ ಆಸೆ ಇರಬೇಕು. ತಾಳ್ಮೆ ನ್ಯಾಯದ ಬುನಾದಿ, ಕರುಣೆ ಅದರ ಕಿರೀಟ. ಸಹನೆ ನಿನ್ನದಾದರೆ ಸಕಲವೂ ನಿನ್ನದೇ. ವಿನಯವು ನಿನ್ನದಾದರೆ ವಿಜಯವೂ ನಿನ್ನದೇ. ಇವತ್ತಿನ ಈ ವಿಡಿಯೋ ನಿಮ್ಗೆ ಹೆಂಗೆ ಅನಿಸ್ತೈತೆ ಅಂತ ನಂಗೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡ್ರಿ. ಇವತ್ತಿನ ಈ ವಿಡಿಯೋ ಇಷ್ಟವಾದ್ರೆ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೊಂದು ಹೊಸ ವಿಡಿಯೋ ಒಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್. ಟೇಕ್ ಕೇರ್.